ಬರ್ತಾ ಇರುವಂತದ್ದು ಸ್ವಿಂಗ್ ಸ್ಟೇಟ್ಸ್ ಅಂತ ಕರಿತೀವಿ. ಉತ್ತರ ಪ್ರದೇಶ, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಬಿಹಾರ ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳ ಸ್ವಿಂಗ್ ಸ್ಟೇಟ್ಸ್ ಅಂತ ಕರೀತಾರೆ. ಸೊ ಹೀಗಾಗಿ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದಿರುವಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ರಾಜ್ಯದನ್ನ ನೋಡ್ಕೊಂಬೋಣ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಅಂದ್ರೆ ಮೋದಿ ಗ್ಯಾರಂಟಿ ವರ್ಸಸ್ ರಾಜ್ಯದ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಏನ್ ಬರ್ತಾ ಇದೆ ಅಟ್ ಪ್ರೆಸೆಂಟ್ ಇರುವಂತ ಟ್ರೆಂಡು ಹಾಗೆ ರಿಸಲ್ಟ್ ಅನ್ನುವಂಥದ್ದನ್ನ ನೋಡಿದಾದ್ರೆ ಬಿಜೆಪಿ ಪ್ಲಸ್ 18 ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಕಳೆದ ಬಾರಿ ಬಿಜೆಪಿ 25 ಸ್ಥಾನಗಳನ್ನ ಗೆದ್ದಿತ್ತು. ಇನ್ನ ಕೊಯಿಲೇಷನ್ ಆಗಿ ಚುನಾವಣೆ ಎದುರಿಸಿದ್ದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ 2 ಸ್ಥಾನವನ್ನ ಗೆದ್ದಿದ್ರು. ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ 1 ಗೆದ್ದಿದ್ರು. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಕಳೆದ 2 ದಶಕಗಳಿಂದ ಸಿಂಗಲ್ ಡಿಜಿಟ್ ಅಲ್ಲೇ ಇದ್ದಂತಹ ಕಾಂಗ್ರೆಸ್ ಫಸ್ಟ್ ಟೈಮ್ 20 ವರ್ಷಗಳ ಬಳಿಕ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡ್ತಾ ಇರುವಂತದ್ದು. 10 ಸ್ಥಾನವನ್ನ ಆಡಳಿತಾರೂಢ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಕಳೆದ ಬಾರಿ ಗೆದ್ದಿದ್ದಂತ ಕಾಂಗ್ರೆಸ್ನ ಏಕೈಕ ಸಂಸದ ಡಿ.ಕೆ. ಸುರೇಶ್ ಅವರು ಸೋಲನ್ನ ಕಂಡಿದ್ದಾರೆ. ಇನ್ನು ಮೇಜರ್ ಆಗಿ ಅಂದ್ರೆ ಉತ್ತರ ಪ್ರದೇಶ ದೇಶದ ಅತಿ ದೊಡ್ಡ ರಾಜ್ಯವಾಗಿರುವಂಥದ್ದು. 80 ಲೋಕಸಭಾ ಕ್ಷೇತ್ರಗಳು ಬರ್ತವೆ ಉತ್ತರ ಪ್ರದೇಶದಲ್ಲಿ. ಕಳೆದ ಬಾರಿ ಬಿಜೆಪಿ 64 ಸ್ಥಾನ ಗೆದ್ದಿತ್ತು, ಬಿಎಸ್ಪಿ 10 ಸ್ಥಾನ, ಎಸ್ಪಿ 5 ಸ್ಥಾನ ಗೆದ್ದಿದ್ರು, ಕಾಂಗ್ರೆಸ್ 1 ಸ್ಥಾನವನ್ನ ಗೆದ್ದಿತ್ತು. ಆದರೆ ಈ ಬಾರಿ ಅದಕ್ಕಿಂತ ಜಾಸ್ತಿ ಅಂತ ಎನ್ಡಿಎ ಒಕ್ಕೂಟ ಅನ್ಕೊಂಡಿತ್ತು, ಬಿಜೆಪಿಯವರು ಅನ್ಕೊಂಡಿದ್ರು. ರಾಮನ ಪ್ರಮುಖವಾದಂತ ವಿಚಾರ ಪ್ರಸ್ತಾಪಗಳಾಗ್ತಾ ಇತ್ತು. ಆದರೆ ಈ ಬಾರಿ ಅದು ಕಂಪ್ಲೀಟ್ ಆಗಿ ಚಿತ್ರಣವನ್ನ ಬದಲಾಯಿಸಿದೆ. ಬಿಜೆಪಿ ಪ್ಲಸ್ 36 ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಹತ್ತತ್ರ 30ಕ್ಕೂ ಹೆಚ್ಚಿನ ಸ್ಥಾನವನ್ನ ಕಳ್ಕೊಂಡಿದ್ದಾರೆ ಬಿಜೆಪಿಯವರು. ಇನ್ನ ಕಾಂಗ್ರೆಸ್ ಅತಿ ದೊಡ್ಡ ಯಶಸ್ಸನ್ನ ಸಾಧಿಸಿದೆ ಉತ್ತರ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ ಮತ್ತು ಎಸ್ಪಿ ಅಲ್ಲಿ ಒಟ್ಟಿಗೆ ಚುನಾವಣೆಯನ್ನ ಎದುರಿಸಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ಲಸ್ ಅಂದ್ರೆ ಎಸ್ಪಿ ಬರುತ್ತೆ. ಅದರಲ್ಲಿ 43 ಸ್ಥಾನವನ್ನ ಗಳಿಸ್ತಾ ಇರುವಂತದ್ದು. 43 ಸ್ಥಾನವನ್ನ ಗಳಿಸುವಂತ ನಿಟ್ಟಿನಲ್ಲಿ ದಾಪುಗಾಲನ್ನ ಇಟ್ಟಿದ್ದಾರೆ. ಇದು ಬಿಜೆಪಿಗೆ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಿಕ್ಕಿಲ್ಲ. ಬಿಎಸ್ಪಿ ಅಂತೂ 0. ಕಳೆದ ಬಾರಿ 10 ಸ್ಥಾನವನ್ನ ಗೆದ್ದಿದ್ದಂತ ಬಿಎಸ್ಪಿ ಈ ಬಾರಿ 1 ಸ್ಥಾನವನ್ನ ಕೂಡ ಗೆಲ್ಲಿಕ್ಕೆ ಆಗಿಲ್ಲ. ಕಾಂಗ್ರೆಸ್ ಮತ್ತು ಎಸ್ಪಿ ಅಲಯನ್ಸ್ಗೆ ಅಂದ್ರೆ INDIA ಒಕ್ಕೂಟಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲೂ ಕೂಡ ಇದೆ. ಬಿಕಾಸ್ ಮೋದಿ ಮತ್ತು ಯೋಗಿಯ ಜೋಡೆತ್ತಿನ ನಡುವೆ ಅಲ್ಲಿ ಪೈಪೋಟಿ ಕೊಡುವಂಥದ್ದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದೆಲ್ಲವನ್ನು ಮೀರಿ ಮತದಾರ ಅಲ್ಲಿ ಮತವನ್ನ ಚಲಾಯಿಸಿರುವಂಥದ್ದು ರಿಸಲ್ಟ್ ಮುಖಾಂತರ ಗೊತ್ತಾಗ್ತಾ ಇದೆ. ಮುಂದಿನ ಸ್ಟೇಟ್ಗೆ ಹೋಗೋಣ. ಇದು ಉತ್ತರ ಪ್ರದೇಶವನ್ನ ಗಮನಿಸಿದ್ವಿ. ಮುಂದಿನ ರಾಜ್ಯ ನಾವು ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಪಶ್ಚಿಮ ಬಂಗಾಳ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಒಂದು ಕ್ಷೇತ್ರ. ಆಕ್ಚುಲಿ ನಮ್ಮ ದೇಶದಲ್ಲಿ 7 ಹಂತಗಳ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಇದೆಯಲ್ಲ, ಈ 3 ರಾಜ್ಯಗಳು 7 ಹಂತಗಳಲ್ಲೂ ಕೂಡ ಚುನಾವಣೆಯನ್ನ ಫೇಸ್ ಮಾಡಿದಂಥವು. ಎಲ್ಲವೂ ಕೂಡ ದೊಡ್ಡ ರಾಜ್ಯಗಳು. ಅದರಲ್ಲಿ ಪಶ್ಚಿಮ ಬಂಗಾಳ ಆಲ್ಮೋಸ್ಟ್ ಎಲ್ಲ ಹಂತಗಳಲ್ಲೂ ಕೂಡ ಸ್ವಲ್ಪ ಘರ್ಷಣೆಯನ್ನ ನೋಡಿದಿವಿ. ಆಲ್ಮೋಸ್ಟ್ ಜಿದ್ದಾಜಿದ್ದಿಯಿಂದ ಕ್ಷೇತ್ರ. ಈ ಒಂದು ರಾಜ್ಯದಲ್ಲಿ ಒಂದು 25ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿ ನಿರೀಕ್ಷೆ ಮಾಡ್ತಾ ಇತ್ತು. ಕಳೆದ ಬಾರಿ 18 ಸ್ಥಾನವನ್ನ ಗೆದ್ದಿದ್ರು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಗೆಲ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ಆಗಿಲ್ಲ. TMC ಎದುರಿಗೆ ಮಂಡಿಯೂರುವಂತೆ ಆಗಿರುವಂತದ್ದು ರಿಸಲ್ಟ್ ನಿಮ್ಗೆ ತೋರಿಸ್ತಾ ಇದೀವಿ. ಕಳೆದ ಬಾರಿ 18 ಗೆದ್ದಿದ್ದಂತ ಬಿಜೆಪಿ ಈ ಬಾರಿ ಬರೀ 11 ಸ್ಥಾನಕ್ಕೆ ಸೀಮಿತ ಆಗ್ತಾ ಇದೆ. ಕಾಂಗ್ರೆಸ್ ಪ್ಲಸ್ ಅಂದ್ರೆ ಅಲ್ಲಿ ಮೇಜರ್ ಅಂದ್ರೆ TMC ಹೆಚ್ಚಿನ ಸ್ಥಾನವನ್ನ ಗೆದ್ದಿರುವಂತದ್ದು. ಟಕ್ಕರನ್ನ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಹೆಚ್ಚಿನ ಸಂಸದರನ್ನ ಅಲ್ಲಿ ಆಯ್ಕೆ ಮಾಡಿಸುವಂತ ನಿಟ್ಟಿನಲ್ಲಿ ಅವರ ಶ್ರಮ ಪ್ರಮುಖವಾಗಿ ಇರುವಂತದ್ದು. ಸೊ ಕಾಂಗ್ರೆಸ್ ಪ್ಲಸ್ ಅಂದ್ರೆ ಅಲ್ಲಿ TMCಯನ್ನ ನಾವು ಸೇರಿಸ್ಬಿಟ್ಟು ಹೇಳ್ತಿರುವಂತದ್ದು. ಸೊ ಹೀಗಾಗಿ TMC ಹೆಚ್ಚಿನ ಸಂಸದರನ್ನ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಮತದಾರ. ಮುಂದಿನ ರಾಜ್ಯವಂತ ನೋಡೋದಾದ್ರೆ ಬಿಹಾರ ರಾಜ್ಯ.